ಶ್ರೀ ಗುರುಭ್ಯೋ ನಮಃ ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ನೋಡಿ, ಯಾರೆಲ್ಲ ಈ ಕರ್ಕಾಟಕ ರಾಶಿಯಲ್ಲಿ ಜನನ ಆಗಿರ್ತಿರಲ್ಲ ಅವ್ರ ಎಲ್ಲರಿಗೂ ಕೂಡ ನಂಬರ್ 2 ಈಸ್ ವೆರಿ ಗುಡ್, ನಂಬರ್ 9 ಇಸ್ ವೆರಿ ಗುಡ್, ನಂಬರ್ 3 ಇಸ್ ವೆರಿ ಗುಡ್, ನಂಬರ್ 1 ಇಸ್ ವೆರಿ ಗುಡ್. ಕರ್ಕಾಟಕ ರಾಶಿಯಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಾ ಇದೀವಿ, ಬಿಸ್ನೆಸ್ ಮಾಡ್ತಾ ಇದೀನಿ ಅಂದವ್ರಿಗೆ 9, ಮತ್ತೆ ಅಗ್ರಿಕಲ್ಚರ್ ಮಾಡ್ತಾ ಇದೀನಿ ಅಂದವ್ರಿಗೆ 2, ಸರ್ಕಾರಿ ಉದ್ಯೋಗ ಮಾಡ್ತಾ ಇದ್ದೀನಿ ಅನ್ನೋರಿಗೆ 1 ಅತ್ಯಂತ ಶುಭ ಫಲವನ್ನ ಕೊಡ್ತದೆ. ಜಾತಕದಲ್ಲಿ ಏನಾದ್ರೂ ಚಂದ್ರ 6ನೇ ಮನೆ, 8ನೇ ಮನೆ, 12ನೇ ಮನೆಯಲ್ಲಿದ್ರೆ ನಂಬರ್ 2 ನ ನೀವು ಯೂಸ್ ಮಾಡಂಗಿಲ್ಲ, ಅದು ನಿಮ್ಗೆ ಅಗೇನೆಸ್ಟ್ ಆಗ್ಬಿಡುತ್ತೆ. ಗುರು ಏನಾದ್ರೂ ಜಾತಕದಲ್ಲಿ 8ನೇ ಮನೆ, 12ನೇ ಮನೆ, 6ನೇ ಮನೆಯಲ್ಲಿದ್ರೆ ನಂಬರ್ 3 ನ ಯೂಸ್ ಮಾಡಂಗಿಲ್ಲ. ರವಿ ಮೇಷರಾಶಿಯಲ್ಲಿ ಇದ್ದ, ಉಚ್ಚ ಸ್ಥಾನದಲ್ಲಿ ಇದ್ದಾನೆ ಮತ್ತು ಕೇಂದ್ರದಲ್ಲಿದ್ದಾನೆ, ಈ ನಂಬರ್ ಆಗತ್ತೆ. ಚಂದ್ರ 12ನೇ ಮನೆಯಲ್ಲಿ ಕುತ್ಕೊಂಡ, 2ನೇ ನಂಬರ್ ಆಗಲ್ಲ. ನನಗೆ ಆಗಿ ಬರುವ ನಂಬರ್ಸ್ಗಳ ಜೊತೆಗೆ ಆ ಗ್ರಹಗಳು ಕೂಡ ಶುಭ ಸ್ಥಾನದಲ್ಲಿದ್ದಾಗ ಮಾತ್ರ ಅವು ಶುಭ ಫಲವನ್ನು ಕೊಡ್ತವೆ, ಹೊರತು ಇಲ್ಲ ಕೊಡೋದಿಲ್ಲ. ಯಾರೆಲ್ಲ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರ್ತಾರೋ ಅವರು 2931 ರೂಲ್ ನ ಫಾಲೋ ಮಾಡಿ, ಪ್ಲಸ್ ಅದರಲ್ಲಿ ಅವರ ಜಾತಕದಲ್ಲಿ ಕೇಂದ್ರ ತ್ರಿಕೋನದಲ್ಲಿರುವಂತಹ ಗ್ರಹಗಳ ನಂಬರ್ಗಳನ್ನ ಅವರು ಫಾಲೋ ಮಾಡಿದ್ದಾದ್ರೆ ಅವ್ರಿಗೆ ಅತ್ಯಂತ ಶುಭ ಫಲಗಳು ಅವ್ರಿಗೆ ಕೊಡ್ತದೆ.